Hi, dear students. Today we will discuss with a chapter limits and derivative. Okay, limits and derivative chapter. So this is the first year 13th chapter. This is the first year 13th chapter. Okay, this is very important chapter. Okay, in order to understand differentiation, it is very important. Okay, so we need to understand the concept like limits and derivation, which are very important in calculus. So limits is nothing but for any function it has a limit. For any function you need to find its limit. For example, f of x is equal to x square. Okay, it is a function. We need to find its limit. How to find the limits? Okay, and then using the concept of limits we also find the derivatives of the function. So let us see first derivative means what do you mean by derivative or derivation andre derivative andre what is differentiation? Also we can call it as differentiation, right? So you have seen many examples or many instances, many examples in physics. Okay, ನೀವು ಫಿಸಿಕ್ಸ್ ಹೋಗಿ ಕಲ್ತಿರ್ತೀರಿ ಏನಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಡಿಸ್ಟೆನ್ಸ್ ಇದೆ. ಓಕೆ, ದೇರ್ ಈಸ್ ಸಮ್ ಡಿಸ್ಟೆನ್ಸ್. ಓಕೆ, ವಿ ನೀಡ್ ಟು ಟ್ರಾವೆಲ್ ದಿಸ್ ಡಿಸ್ಟೆನ್ಸ್ with respect to time, right? We need to travel, so we will cover this distance, with respect to time andre as per time. For example, it is 10 kilometer I will take to travel this. Okay, ಇದನ್ನ ಟ್ರಾವೆಲ್ ಮಾಡಕ್ಕೆ ನನಗೆ ಎಷ್ಟು ಬೇಕು ಅಂದ್ರೆ 15 minutes time ಬೇಕು ಅಂತ ತಿಳ್ಕೊಳ್ಳಿ. Okay, 15 minutes time. That means in order to cover this distance 10 kilometer ಕವರ್ 10 ಕಿಲೋಮೀಟರ್ ಕವರ್ ಮಾಡೋಕ್ಕೆ 15 ಮಿನಿಟ್ಸ್ ಟೈಮ್ ತೊಗೊಂಡಿಲ್ಲ. ಸೊ ಇದೇನಾಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಪ್ಲೇಸ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಲ್ಲೊಂದು ಬಾಡಿ ಅದ, ಈ ಬಾಡಿ ಎ ಟು ಬಿ ರೀಚ್ ಮಾಡೋಕ್ಕೆ ಎಷ್ಟದ 10 ಕಿಲೋಮೀಟರ್ ಅಂದರೆ ಇದು ಚೇಂಜ್ ಆಫ್ ಪ್ಲೇಸ್ ಆತ. ಈಗ ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹೋಯ್ತು, ಚೇಂಜ್ ಆತ ಪ್ಲೇಸ್. ಸೊ ಏನಾಗುತ್ತೆ, ಟೈಮ್ ಎಷ್ಟೈತೆ 15 ಮಿನಿಟ್. ಓಕೆ, ಅಂದರೆ ಇದೇನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆತ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಅದನ್ನ ಫಿಸಿಕ್ಸ್ ಒಳಗೆ ಏನು ಕರಿತೀವಿ, ವೆಲಾಸಿಟಿ. ಇಟ್ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ. ವೆಲಾಸಿಟಿ ಈಸ್ ನಥಿಂಗ್ ಬಟ್ ds by dt. That means rate of change of displacement with respect to time. Rate of change of displacement with respect to time. ಈ ಕಾನ್ಸೆಪ್ಟ್ ಏನಾಗಿರುತ್ತೆ, ಇದು ಡಿಫ್ರೆನ್ಸಿಯೇಷನ್. ಅಂದರೆ ವೆಲಾಸಿಟಿ ಬರಬೇಕಂದ್ರೆ ವೆಲಾಸಿಟಿ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸಿಯೇಷನ್ ಆಫ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಅರ್ಥ. ಓಕೆ, ವಿತ್ ರೆಸ್ಪೆಕ್ಟ್ ಟು time. This is the concept of differentiation. So in order to study this differentiation, I must know the concept of limit. ಹಂಗಂದ್ರೆ ಲಿಮಿಟ್ ಅಂದ್ರೆ ಏನು, ವಾಟ್ ಈಸ್ ಲಿಮಿಟ್? ಈ ಲಿಮಿಟ್ ಅಂದ್ರೆ ಏನು, ಲಿಮಿಟ್ ಪಾಯಿಂಟ್ ಅಂದ್ರೆ ಏನಂತ ತಿಳ್ಕೊ. ಓಕೆ, ವಿ ಮಸ್ಟ್ ನೋ ದ ಕಾನ್ಸೆಪ್ಟ್ ಆಫ್ ಲಿಮಿಟ್. ಇಫ್ ಯು ನೋ ದ ಕಾನ್ಸೆಪ್ಟ್ ಆಫ್ ಲಿಮಿಟ್, ಯು ಕ್ಯಾನ್ ಈಸಿಲಿ ಫೈಂಡ್ differentiation. Also we'll discuss about limit point concept. ಯಾವ ಥರ ಇರುತ್ತೆ ಲಿಮಿಟ್ ಪಾಯಿಂಟ್ ಕಾನ್ಸೆಪ್ಟ್ ಅಂತ ಹೇಳಿ. ಓಕೆ, ಸೊ ಸರ್ಚಿಂಗ್ ಫಾರ್ ರೆಸ್ಟೋರೆಂಟ್ ಆರ್ ಹೋಟೆಲ್. ನೀವು ಎಲ್ಲರೂ ಒಂದು ಟ್ರಿಪ್ ಹೋಗಿದ್ರು ಅಂತ. ಓಕೆ, whenever we went for trip, so you are so hungry at that point. Some time at the time of lunch you are so hungry, so you need a restaurant or hotel at that time. Okay, so just there is a way. Okay, you assume that if there is a near hotel or if there is a nearest hotel ಐತೆ ಅಂತ ತಿಳ್ಕೊರು. ಓಕೆ, ಅಸ್ಯೂಮ್ ಮಾಡ್ಕೊರು. ಇತ್ತಂದ್ರೆ ಐ ವಿಲ್ ಟ್ರಾವೆಲ್ ಫ್ರಮ್ ದಿಸ್ ಏರಿಯಾ. ಓಕೆ, ಈ ಕಡೆಯಿಂದ ಒಂದು ಗ್ರೂಪ್ ಏನು ಮಾಡ್ತಾರೆ, ಇಲ್ಲಿಂದ ಟ್ರಾವೆಲ್ ಮಾಡ್ತಾರೆ. ಓಕೆ, ಆ್ಯಟ್ ಸಮ್ ಕಿಲೋಮೀಟರ್ ದ್ಯಾಟ್ ಮೀನ್ಸ್ ಫಾರ್ 5 kilometer away, at 5 kilometer away there is a ಏನೋ ಹೋಟೆಲ್ ಐತಿ ಅಥವಾ ರೆಸ್ಟೋರೆಂಟ್ ಐತಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ 5 kilometer ನಿಯರ್ ಹೋಟೆಲ್ ಐತಿ, ರೆಸ್ಟೋರೆಂಟ್ ಅಂತ ಯಾರನ್ನ ಕೇಳ್ತೀರಾ. ಓಕೆ, ದೆನ್ ದೇ ವಿಲ್ ಸೇ ಅಟ್ 5 kilometer away there is a hotel or restaurant ಐತಿ ಅಂತ ಹೇಳ್ತಾರೆ. ಓಕೆ, ಸೊ ಇಫ್ ಯು ಟ್ರಾವೆಲ್ ಲೈಕ್ ದ್ಯಾಟ್, ಓಕೆ, ಯು ಟ್ರಾವೆಲ್ ಇಫ್ ಯು ನಿಯರ್ ಟು ದ ಪಾಯಿಂಟ್. ಲಿಮಿಟ್ ಪಾಯಿಂಟ್ ಅಂದ್ರೆ ನಿಯರೆಸ್ಟ್ ಟು ದ ಪಾಯಿಂಟ್. ಅಂದ್ರೆ ಈ 5 kilometer ಇಲ್ಲಿಂದ ಹೋಗ್ಬೇಕಾದ್ರೆ ನೀವೇನು ಮಾಡ್ತೀರಿ, ನಿಯರ್ ಬಂದಾಗ ಇಲ್ಲಿ ಏನಾದ್ರು ಹೋಟೆಲ್ ಕಾಣ್ತಂದ್ರೆ ನಿಮ್ಗೆ ಅನಿಸ್ತತಿ ಓಕೆ ಹೋಟೆಲ್ ಐತಿ. ಓಕೆ, ಅಂದ್ರೆ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಐತಿ ಅಂತ ಅರ್ಥ. ಇಲ್ಲಿ ಹೋಟೆಲ್ ಇತ್ತಂದ್ರೆ ಏನರ್ಥ, ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಐತಿ ಅಂತ ಅರ್ಥ. ಓಕೆ, ವೆನ್ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಹಿಯರ್, ವೆನ್ ಯು ರೀಚ್ ನಿಯರ್ ದ ಪಾಯಿಂಟ್, ಇಫ್ ಯು ಫೈಂಡ್ the hotel, okay, that means
the nearer to the point 5 kilometer, nearer to the 5 kilometer, you found a hotel. That means limit exists at that point. Limit exists at that point. ಲಿಮಿಟ್ ಎಕ್ಸಿಸ್ಟ್ ದ್ಯಾಟ್ ಪಾಯಿಂಟ್ ಅಂದರೆ ಲಿಮಿಟ್ ಅಂದ್ರೆ ಏನಿಲ್ಲ ನಮ್ಮ ಹೋಟೆಲ್ 5 ಕಿಲೋಮೀಟರ್ ನಿಯರ್ ಲಿಮಿಟ್ 5 ಕಿಲೋಮೀಟರ್ ಲಿಮಿಟ್ ಅದ. ಸೊ ಈ 5 ಕಿಲೋಮೀಟರ್ ನಿಮ್ಮ ಹೋಟೆಲ್ ಅಂತಂದ್ರೆ ಈ ಫಂಕ್ಷನ್ ಸ್ಯಾಟಿಸ್ಫೈ ಮಾಡ್ತೈತಿ, ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಐತಿ ಅಂದ್ರೆ ಹೋಟೆಲ್ ಎಕ್ಸಿಸ್ಟ್ ಐತಿ ಅಂತ ಅರ್ಥ. ಸೊ ಯು ಡು ನಾಟ್ ಫೈಂಡ್ ದಟ್ ಮೀನ್ಸ್ ಈ 5 ಕಿಲೋಮೀಟರ್ ತನಕ ರೀಚ್ ಮಾಡಿದ್ರು ಕೂಡ ಹೋಟೆಲ್ ಕಾಣಿಲ್ಲ ಅಂದ್ರೆ ಏನರ್ಥ, ಲಿಮಿಟ್ ಡಸಂಟ್ ಎಕ್ಸಿಸ್ಟ್. ದಟ್ ಮೀನ್ಸ್ ಹೋಟೆಲ್ ಇಲ್ಲ ಅಂದ್ರೆ ಅರ್ಥ ಲಿಮಿಟ್ ಡಸಂಟ್ ಎಕ್ಸಿಸ್ಟ್. ಅಂದರೆ ಯಾವುದೇ ಒಂದು ಫಂಕ್ಷನ್ ತೊಗೊಂಡ್ರು ಅಂದರೆ ಯಾವುದೇ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಈ ಫಂಕ್ಷನ್ ತೊಗೊಂಡು ನಾನು ಓಕೆ ಅಟ್ ಎಕ್ಸ್ ಈಕ್ವಲ್ ಟು ಟೆಂಡಿಂಗ್ ಟು 2 ಅಂದ್ರೆ ಎಕ್ಸ್ ಟೆಂಡಿಂಗ್ ಟು 2 ಅಂದ್ರೆ ಎಕ್ಸ್ ಮೂವ್ ಆಕೈತಿ 2 ಕಡೆ. ಅಂದರೆ ಎಕ್ಸ್ ಅನ್ನೋ ಫಂಕ್ಷನ್ 2 ಕಡೆ ಮೂವ್ ಆದಂಗೆ 2 ಕಡೆ ಹೋದಂಗೆ ಈ ಫಂಕ್ಷನ್ದು ವ್ಯಾಲ್ಯೂ ಹೇಳ್ಬೇಕು ನಾವು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್? 2 ಕಡೆ ಮೂವ್ ಆದಂಗೆ ಅಂದ್ರೆ ಇಲ್ಲಿ 1.9 ಬರ್ತೈತಿ, 1.95, 1.99 ಈ ಥರ ಬರ್ತೈತಿ. ಓಕೆ ಈ ಪಾಯಿಂಟ್ಗೆ ನಾನು ಹೇಳ್ಬೇಕು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಹೇಳ್ಬೇಕು. ದಟ್ ಈಸ್ ನಥಿಂಗ್ ಬಟ್ ದ ಲಿಮಿಟ್ ಪಾಯಿಂಟ್. 2 ಅನ್ನೋದು ಲಿಮಿಟ್ ಪಾಯಿಂಟ್ ಆಗೈತೆ. ಓಕೆ ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕ್ರಿಕೆಟ್ ಮ್ಯಾಚ್. ಓಕೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ ಇದು ಸೇಮ್ ಫಾರ್ ಎಕ್ಸಾಂಪಲ್ 20 ಓವರ್ಸ್ ಮ್ಯಾಚ್, 2020 ಮ್ಯಾಚ್. ಇಸ್ 2020 ಮ್ಯಾಚ್ ಅನ್ಕೋರಿ. ಓಕೆ ಯಾವುದೋ ಟೀಮ್ ನಿಮ್ದು ಯಾವುದೋ ಫೇವ್ರೇಟ್ ಟೀಮೇ ಬ್ಯಾಟಿಂಗ್ ಆಡ್ತಿದೆ ಅಂತ ಅನ್ಕೋರಿ. ಓಕೆ ಬ್ಯಾಟಿಂಗ್ ಆಡ್ತಿದೆ ಫೇವ್ರೇಟ್ ಟೀಮ್. ಸೊ ಯು ನೀಡ್ ಟು ಗೆಸ್ 20 ಓವರ್ಸ್ ಮ್ಯಾಚ್ ಇಫ್ ದೇ ಬ್ಯಾಟಿಂಗ್ ವೆಲ್, ನಿಮ್ಮ ಟೀಮ್ ಬ್ಯಾಟಿಂಗ್ ಆಡ್ತಿದೆ ಅಂದರೆ 20 ಓವರ್ಸ್ ಒಳಗೆ ದೇ ಎಷ್ಟು ಹೊಡಿಬೋದು ಅಂತ ನೀವು ಗೆಸ್ ಮಾಡ್ತೀರ. ಹೌದಾ? ಅಂದರೆ ಏನರ್ಥ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 20. ಅಂದರೆ 20 ಓವರ್ ಆದರೆ ನಿಮ್ಮ ಸ್ಕೋರ್ ಎಷ್ಟಾಗಿರ್ತೈತಿ ಕ್ರಿಕೆಟ್ ಮ್ಯಾಚ್ ಒಳಗೆ. ಬ್ಯಾಟಿಂಗ್ ಆಡತ್ತಾರೆ, ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ 20 ಓವರ್ಸ್ ಆದಮೇಲೆ ಬ್ಯಾಟಿಂಗ್ ಟೀಮ್ದು ಸ್ಕೋರ್ ಎಷ್ಟಾಗೈತಿ ಅಂತ ನೀವು ಗೆಸ್ ಮಾಡಿದರೆ ಅರೌಂಡ್ 160 ಅಂತ ಗೆಸ್ ಮಾಡಿದರೆ ಈ ಪಾಯಿಂಟ್. ಸೊ ಸಪೋಸ್ ಬ್ಯಾಟಿಂಗ್ ಟೀಮ್ ಏನಾರ 160 ರೀಚ್ ಆದರೆ 160 ಅವ್ರ ನಿಯರೆಸ್ಟ್ ಟು ದ ಪಾಯಿಂಟ್ 159 ವಾಟ್ ಎವರ್ 165 ಈ ಥರ ರೀಚ್ ಆದರೂ ಕೂಡ ನಿಮ್ಮ ಲಿಮಿಟ್ ಪಾಯಿಂಟ್ ಏನಾಗಿರ್ತೈತಿ, ಎಕ್ಸಿಸ್ಟ್ ಇರ್ತೈತಿ. ಅಂದರೆ ನೀವು ಮಾಡಿದ ಗೆಸ್ ಕರೆಕ್ಟ್ ಐತಿ. ಅಂದರೆ 20 ಓವರ್ಗೆ ನಿಮ್ಮ ಟೀಮ್ ನೀವು ಗೆಸ್ ಮಾಡಿದ ಪ್ರಕಾರ 150, 160 ಗೆಸ್ ಮಾಡಿದ ಪ್ರಕಾರ ಅವ್ರು ಏನಾರ 159, 165, 170 ಹೊಡೆದ್ರು ನಿಮ್ದು ಏನಿರ್ತೈತಿ, ಗೆಸ್ ಆಲ್ಮೋಸ್ಟ್ ಕರೆಕ್ಟ್ ಇರ್ತೈತಿ. ದಟ್ ಈಸ್ ನಥಿಂಗ್ ಬಟ್ ದ ಲಿಮಿಟ್ ಪಾಯಿಂಟ್. ಇದಕ್ಕೆ ಏನಂತೀವಿ, ಲಿಮಿಟ್ ಪಾಯಿಂಟ್ ಇರ್ತದೆ. ಓಕೆ ಗಾಟ್ ಇಟ್? ನೀವು ಗೆಸ್ ಮಾಡೋದು ಅಥವಾ ಏನಂತಾರೆ ಅದಕ್ಕೆ ಗೆಸ್ಸಿಂಗ್ ಅಂತ ಹೇಳ್ಬೋದು. ಓಕೆ ಗೆಸ್ಸಿಂಗ್ ಆರ್ ಎಕ್ಸ್ಪೆಕ್ಟೇಷನ್. ಈ ಪಾಯಿಂಟಿಗೆ ಬಂದಾಗ ನಮ್ಮ ಪಾಯಿಂಟ್ಸ್ ಈ ಫಂಕ್ಷನ್ದು ಲಿಮಿಟ್ ಪಾಯಿಂಟ್ ಇಷ್ಟಾಗಿರ್ತೈತಿ, ಇದಾಗಿರ್ತೈತಿ ಅಂಥೇಳಿ ನಾವು ಗೆಸ್ ಮಾಡೋದು ಲಿಮಿಟ್ ಪಾಯಿಂಟ್. ಓಕೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ನೋಡ್ರಿ, ಇಲ್ಲಿ ಅವಾಗಲೇ ಹೇಳಿದೆ 5 ಕಿಲೋಮೀಟ್ರಿಂದ ಈ ಕಡೆನೂ ಇದೊಂದು ನೋಡಿದೆ ಅಂದರೆ ಬೋತ್ ಸೈಡ್ ವಿ ಕ್ಯಾನ್ ಟ್ರಾವೆಲ್. ಓಕೆ ಬೋತ್ ಸೈಡ್ ವಿ ಕ್ಯಾನ್ ಟ್ರಾವೆಲ್. ಸೊ ಸಿ ಹಿಯರ್ 5 ಕಿಲೋಮೀಟರ್ ಈ ಕಡೆಯಿಂದ ಟ್ರಾವೆಲ್ ಮಾಡ್ತೇನೆ ಅಂದರೆ ಈ ಕಡೆನೂ ಒಂದು ಟೀಮ್ ಇರ್ತೈತಿ, ಈ ಟೀಮ್ ಈ ಕಡೆ ಟ್ರಾವೆಲ್ ಮಾಡಿ ಇವ್ರಿಗೂ ಕೂಡ 5 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಅಂದರೆ ಈ ಹೋಟೆಲ್. ಓಕೆ ಫ್ರಮ್ ಬೋತ್ ಸೈಡ್ಸ್ ಆಟ್ ಅ ಸೇಮ್ ಪಾಯಿಂಟ್ ಒಳಗೆ ಏನು ಹೋಟೆಲ್ ಇತ್ತಂದ್ರೆ ಈ ಕಡೆನೂ 5 ಕಿಲೋಮೀಟರ್ ಒಳಗೆ ಈ ಕಡೆ 5 ಕಿಲೋಮೀಟರ್ ಹೋಟೆಲ್ ಇತ್ತಂದ್ರೆ ಆಬ್ವಿಯಸ್ಲಿ ಇಲ್ಲಿ ಲೆಫ್ಟ್ ಸೈಡೂ ಕೂಡ ಮತ್ತು ರೈಟ್ ಸೈಡು ಏನಿರ್ತೈತಿ, ಈ ಪಾಯಿಂಟ್ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗಿರ್ತೈತಿ. ಓಕೆ ದಿಸ್ ಈಸ್ ದ ಕಾನ್ಸೆಪ್ಟ್. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಒಂದು ಕಡೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇನ್ನೊಂದು ರೈಟ್ ಹ್ಯಾಂಡ್ ಲಿಮಿಟ್. ದೀಸ್ ಟು ಆರ್ ದ ಕಾನ್ಸೆಪ್ಟ್. ಅಂದರೆ ಲೆಫ್ಟ್ ಸೈಡ್ ಹೋದಾಗೂ ಈ ಪಾಯಿಂಟ್ ಎಕ್ಸಿಸ್ಟ್ ಇರ್ಬೇಕು, ರೈಟ್ ಸೈಡಿಂದ ಬಂದರೂ ಕೂಡ ಈ ಪಾಯಿಂಟ್ ಎಕ್ಸಿಸ್ಟ್ ಇದೆ ಅಂದರೆ ಇದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಓಕೆ ಸೊ ದಿಸ್ ಈಸ್ ವಾಟ್ ದ ಲಿಮಿಟ್ ಕಾನ್ಸೆಪ್ಟ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಫಾರ್ ಐಸ್ ಕ್ಯೂಬ್ ಎಕ್ಸಾಂಪಲ್ ಕೊಡ್ಬೋದು. ಓಕೆ ಐಸ್ ಕ್ಯೂಬ್ ಗೊತ್ತಲ್ಲ, ಐಸ್ ಕ್ಯೂಬ್. ಓಕೆ ಇಫ್ ಯು ಹ್ಯಾವ್ ಅ ಐಸ್ ಕ್ಯೂಬ್, we have a ice cube here. If you put it in a water, ನಾ ಏನು ಮಾಡ್ತೀನಿ, ನೀರು ಹಾಕೋತೀನಿ. ಓಕೆ ವಾರ್ಮ್ ವಾಟರ್ ಒಳಗೆ ಹಾಕಿದ್ದೀನಿ. ಓಕೆ ಇದ್ರದ್ದು ಇನಿಷಿಯಲ್ ಐಸ್ ಕ್ಯೂಬ್ದು ಏನಿರ್ತೈತಿ, ಇನಿಷಿಯಲ್ ಟೆಂಪ್ರೇಚರ್ ಎಷ್ಟು ಇರ್ತದೆ. ಓಕೆ ಫಾರ್ ಎಕ್ಸಾಂಪಲ್ 0 ಡಿಗ್ರಿ ಇರ್ತೈತಿ ಅಂದ್ಕೊರಿ. ಓಕೆ 0 ಡಿಗ್ರಿ ಇನಿಷಿಯಲ್ ಟೆಂಪ್ರೇಚರ್ ನನ್ನ ಪ್ರಕಾರ 0 ಡಿಗ್ರಿ. ಸೊ ಇದು ವಾರ್ಮ್ ವಾಟರ್ ಹಾಕಿದಾಗ ಏನಾಗೈತಿ, ಕ್ರಮೇಣ ಏನಾಗತ್ತೆ, ಇದು ಡಿಕ್ರೀಸ್ ಹಾಕೊಂತ ಬರುತ್ತೆ. ಓಕೆ ಇದ್ರದ್ದು ಟೆಂಪ್ರೇಚರ್ ಏನಾಗೈತಿ, ಇನ್ಕ್ರೀಸ್ ಹಾಕೊಂತ ಹೋಗೈತಿ. ಹೋದಾಗ ಈ ಐಸ್ ಕ್ಯೂಬ್ ಏನಾಗೈತಿ,
ಕರಗ್ತಾ ಏನಾಗುತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅವಾಗ ವಾಟರ್ ಆಗಿ ಕನ್ವರ್ಟ್ ಆಗೋದು ಇದ್ರ ಟೆಂಪ್ರೇಚರ್ ಏನಾಕೈತಿ ಟೆಂಪ್ರೇಚರ್ ಇನ್ಕ್ರೀಸ್ ಆಕೈತಿ. ಬಟ್ ಇನ್ನು ನಾರ್ಮಲ್ ರೂಮ್ ಟೆಂಪ್ರೇಚರ್ ಕರಗ್ದಾರ್ಥ ಬಟ್ ಕಮ್ ಟು ದ ನಾರ್ಮಲ್ ರೂಮ್ ಟೆಂಪ್ರೇಚರ್ ಒಳಗೆ ಇರ್ಕೈತಿ. ನಾರ್ಮಲ್ ರೂಮ್ ಟೆಂಪ್ರೇಚರ್ ಅದಕ್ಕೆ ಸಿಗ್ತೈತಿ. ಸೊ ನಾರ್ಮಲ್ ರೂಮ್ ಟೆಂಪ್ರೇಚರ್ ಸಿಕ್ಕ ಮೇಲೆ ಅದೇನಾಗುತ್ತೆ ಕಾನ್ಸ್ಟೆಂಟ್ ಆಗಿ ಉಳಿತೈತಿ. ಇದೇನು ಬೇಕೈತಿ 0 ಡಿಗ್ರಿ ಸೆಲ್ಸಿಯಸ್ ಇದ್ದು ನಾರ್ಮಲ್ ಟೆಂಪ್ರೇಚರ್ ಅರೌಂಡ್ 20 ಡಿಗ್ರಿ ಸೆಲ್ಸಿಯಸ್ ಟು 27 ಡಿಗ್ರಿ ಸೆಲ್ಸಿಯಸ್ ತನಕ ಬರ್ತದೆ. ಸೊ ಇಟ್ ಇಸ್ ದ ಲಿಮಿಟ್. ಅದ್ರ ಲಿಮಿಟ್ ಎಷ್ಟೈತಿ ಈ ಐಸ್ ಕ್ಯೂಬ್ದು 0 ಡಿಗ್ರಿ ಟು 26 ಟು 27 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಬರೋದು. ಓಕೆ, ಅದಕ್ಕಿಂತ ಮುಂದೆ ಹೋಗೋದಿಲ್ಲ. ಓಕೆ, ದಿಸ್ ಈಸ್ ದ ಲಿಮಿಟ್ ಪಾಯಿಂಟ್ ಆಫ್ ದಿಸ್ ಐಸ್ ಕ್ಯೂಬ್. ಈ ಐಸ್ ಕ್ಯೂಬ್ ಗಟ್ಟಿ ಇದ್ದಿದ್ದು ಏನಾಗುತ್ತೆ ಕರಗ್ತಾ ಓಕೆ ಏನಾಗುತ್ತೆ ಇಟ್ ವಿಲ್ get room temperature around 26 to 27 degree. This is the limit point of this ice cube. Okay, so that is what the limit point concept. ಅಂದರೆ ಯಾವುದೋ ಒಂದು ಫಂಕ್ಷನ್ ಐತಿ, ಅದು ಫಂಕ್ಷನ್ ದ ಲಿಮಿಟ್ ಪಾಯಿಂಟ್ ಅಪ್ಲೈ ಮಾಡಿದಾಗ ಅಂದರೆ ವಾರ್ಮ್ ವಾಟರ್ನ ಅದ್ರೊಳಗೆ ಡಿಪ್ ಮಾಡಿದಾಗ ಈ ಐಸ್ ಕ್ಯೂಬ್ನ ಅದೇನಾಗೈತಿ ಇಟ್ ವಿಲ್ ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಏನು ಲಿಕ್ವಿಡ್ ಕನ್ವರ್ಟ್ ಆಗೈತಿ. ಇದು ಐಸ್ ಕ್ಯೂಬ್ ಸಾಲಿಡ್ ಐತಿ, ಅದು ಕನ್ವರ್ಟ್ ಆಗಿ ಏನಾಗೈತಿ ಕರಗ್ತಾ ಏನಾಗೈತಿ ಇಟ್ ವಿಲ್ ಕಮ್ ಟು ದ ನಾರ್ಮಲ್ ರೂಮ್ ಟೆಂಪ್ರೇಚರ್ 26 to 27 ಡಿಗ್ರಿ. ದಿಸ್ ಈಸ್ ದ ಲಿಮಿಟ್ ಪಾಯಿಂಟ್ ಕಾನ್ಸೆಪ್ಟ್. ಓಕೆ, ಈಗ ವಿಲ್ ಕನ್ಸಿಡರ್ ದ ಫಂಕ್ಷನ್. We'll consider the function f of x equal to x square on function. Okay, so now we need to we'll find the limit of this point. Okay, at that point ಏನಾಗುತ್ತೆ ಇದರದ್ದು ಪಾಯಿಂಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ x ಅನ್ನೋದು x tending to nearer to 0 ಮೀನ್ಸ್ ಈ x ವ್ಯಾಲ್ಯೂ ಏನಾಗುತ್ತೆ 0 ವೆರಿ ಕ್ಲೋಸ್ ಟು 0 ಅಂತ ಅರ್ಥ. ವೆರಿ ಕ್ಲೋಸ್ ಟು 0 ಎಕ್ಸ್ ಟೆಂಡೆಡ್ ಟು 0 ಅಂತ ನಾವು ಕರಿತೀವಿ. ಹಿಂಗಂದ್ರೆ ಏನ ವೆರಿ ಕ್ಲೋಸ್ ಟು 0 ಅಂತ ಅರ್ಥ. ವೆರಿ ಕ್ಲೋಸ್ ಟು 0 ನೋಡ್ರಿ ಈಗ. ಸೊ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 0. ಸೊ 0 ಕ್ಲೋಸ್ ಅದಂದ್ರೆ ಯಾವ ಥರ ಇರ್ಬೋದು? ಓಕೆ, ಇದು ಪಾಯಿಂಟ್ಸ್ ಯಾವ ಥರ ಇರ್ಬೋದು? ಸೊ ಜಸ್ಟ್ 0.001 ಅಂತ ತಿಳ್ಕೊರಿ. ಓಕೆ, ದಿಸ್ ಇಸ್ ನಿಯರೆಸ್ಟ್ ಟು ದ ಪಾಯಿಂಟ್ 0.001. ಸೊ ಇದ್ರದ್ದು ಎಕ್ಸ್ ಸ್ಕ್ವೇರ್ ಇಫ್ ಐ ಚೂಸ್ ಎಕ್ಸ್ ಇಕ್ವಲ್ ಟು 0.001. ಓಕೆ, ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಇದ್ರದ್ದು 0.001 ಹೋಲ್ ಸ್ಕ್ವೇರ್ ಅಂದರೆ ಇದ್ರದ್ದು ಏನಾಗುತ್ತೆ ಪಾಯಿಂಟ್ ವಿಚ್ ಈಸ್ ನಥಿಂಗ್ ಬಟ್ 0.0001. ಓಕೆ, 0.00001 ಇದ್ರದ್ದು ಲಿಮಿಟ್ ಆಫ್ ಇದ್ರದ್ದು ವ್ಯಾಲ್ಯೂ ಆಗ್ತದೆ. ಎಕ್ಸ್ ಇಕ್ವಲ್ ಟು 0.001 ಅಂದರೆ ಬರೀ ನಿಯರೆಸ್ಟ್ ಟು ದ 0.01 ಅಂದರೆ ಏನಾಗುತ್ತೆ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಓಕೆ, ಅದಕ್ಕೆ ನಾನು ಏನು ಹೇಳ್ತೀನಿ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0. ವ್ಯಾಲ್ಯೂ ಏನ ಈ ಎಫ್ ಆಫ್ ಎಕ್ಸ್ ಅಂದ್ರೆ ಏನದ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ದ ವ್ಯಾಲ್ಯೂ ಈಸ್ 0 ಅಂದರೆ ಎಕ್ಸ್ ಈಕ್ವಲ್ ಟು 0 ಎಕ್ಸ್ ಟೆಂಡಿಂಗ್ ಟು 0 ಅಂದರೆ ಎಕ್ಸ್ ಕ್ಲೋಸ್ ಟು 0 ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ ಅಂತ ಅರ್ಥ. ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ 0. ಸೊ ನಾನು ನಿಯರೆಸ್ಟ್ ಪಾಯಿಂಟ್ ಕನ್ಸಿಡರ್ ಮಾಡಿ ನಾನು ಏನು ಹೇಳಿದೆ ಈ 0 ಅನ್ನೋದು ಏನದ ನಿಯರೆಸ್ಟ್ ಟು ದ 0 ಪಾಯಿಂಟ್ ಕ್ಲೋಸ್ ಟು 0 ಪಾಯಿಂಟ್ ಅಂತ ಅರ್ಥ. ಓಕೆ, ದಿಸ್ ಈಸ್ ದ ಲಿಮಿಟ್ ಪಾಯಿಂಟ್. ಅಂದರೆ ಇಲ್ಲಿ ಪಾಯಿಂಟ್ಸ್ ಏನು ಕನ್ಸಿಡರ್ ಮಾಡ್ತೀವಲ್ಲ ಈ ಪಾಯಿಂಟ್ ಏನಾಗ್ತೈತಿ ಕ್ಲೋಸ್ ಟು ದಿಸ್ ಪಾಯಿಂಟ್ ನಾಟ್ ಎಕ್ಸಾಕ್ಟ್ಲಿ ಅಟ್ ದಟ್ ಪಾಯಿಂಟ್. ಇಲ್ಲಿ 0 ಐತೆ ಅಂದರೆ ನಾ ಈ ಪಾಯಿಂಟ್ ಕಡೆ ಮೂವ್ ಆಗ್ತಿರ್ತೈತಿ. ಓಕೆ, ಈ ಪಾಯಿಂಟ್ ಕಡೆ ಮೂವ್ ಆಗ್ತಾ ಇಲ್ಲಿ ಒಂದು ಪಾಯಿಂಟ್ ಟೆಸ್ಟ್ ಮಾಡೋದು, ಇಲ್ಲೊಂದು ಪಾಯಿಂಟ್ ಟೆಸ್ಟ್ ಮಾಡೋದು, ಇಲ್ಲೊಂದು ಪಾಯಿಂಟ್ ಟೆಸ್ಟ್ ಮಾಡೋದು. ಸೊ ಈ ಪಾಯಿಂಟ್ ಟೆಸ್ಟ್ ಮಾಡಿ ಏನು ಬರ್ತಲ್ಲ ರಿಸಲ್ಟ್, ಆ ರಿಸಲ್ಟ್ ಏನಾಗಿರ್ತೈತಿ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ವಿಲ್ ಗೆಟ್ ಎಲ್ ಅಂತ ಅರ್ಥ. ಸೊ ಈ ಎಲ್ ಅಂತ ನಾವು ತಿಳ್ಕೊಂಡೇವೆ. ಓಕೆ, ಸೊ ದಿಸ್ ಈಸ್ ವಾಟ್ ದ ಲಿಮಿಟ್ ಪಾಯಿಂಟ್ ಡೆಫಿನೇಷನ್. ಸೊ ನಾವು ಲುಕ್ ಎಟ್ ದ ಡೆಫಿನೇಷನ್ ಆಫ್ ದ ಲಿಮಿಟ್ ಪಾಯಿಂಟ್. So now see the definition. Okay, in general as x tends to a ಅನ್ನೋದು ಒಂದು ಜನರಲ್ ಪಾಯಿಂಟ್. ಓಕೆ, ಎಕ್ಸ್ ಅನ್ನೋದು ವೇರಿಯಬಲ್. ಈ ಎಕ್ಸ್ ಎ ಕಡೆ ಮೂವ್ ಆದಂಗೆ ಅಂದರೆ ಎಕ್ಸ್ ವ್ಯಾಲ್ಯೂ ಎ ಕಡೆ ಮೂವ್ ಆದಂಗೆ ನಮ್ಮ ಫಂಕ್ಷನ್ ಎಫ್ ಆಫ್ ಎಕ್ಸ್ ಐತಲ್ಲ ಇದು ಕೂಡ ಏನಾಗೈತಿ ಎಫ್ ಆಫ್ ಎಕ್ಸ್ ಟೆಂಡಿಂಗ್ ಟು ಎಲ್ ಕಡೆ ಏನಾಗೈತಿ ಮೂವ್ ಆಗೈತಿ. ಈ ಎಲ್ಲನ ನಾವೇನು ಕರಿತೀವಿ ಲಿಮಿಟ್ ಪಾಯಿಂಟ್. ಎಲ್ಲನ ಏನು ಕರಿತೀವಿ ಇದಕ್ಕೆ ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಕರಿತೀವಿ. ಎ ಅನ್ನೋದು ಲಿಮಿಟ್ ಪಾಯಿಂಟ್ ಆಗಿರ್ತದೆ. ಸೊ ಇನ್ ಜನರಲ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಎಲ್ ದೆನ್ ಎಲ್ ಈಸ್ ಸೆಟ್ ಟು ಬಿ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್. ಅದಕ್ಕೆ ಏನು ಕರಿತೀವಿ ಎಲ್ಗೆ ಏನು ಕರಿತೀವಿ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಸಿಂಬಾಲಿಕಲಿ ರಿಟರ್ನ್. ಇದನ್ನು ಯಾವ ಥರ ಸಿಂಬಾಲಿಕಲಿ ಬರೀಬೋದು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಲ್.
ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಲ್ ಅಂತ ಬರ್ತೀವಿ. ಓಕೆ, ಸೊ ಇದೇನರ್ಥ, ಎಕ್ಸ್ ಎ ಕಡೆ ಮೂವ್ ಆದಂಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪಾಯಿಂಟ್ ಅದ, ಇಲ್ಲಿ ನಾವು ಎಕ್ಸ್ ವೇರಿಯೇಬಲ್ ಈ ರಿಯಲ್ ಲೈನ್ ಮ್ಯಾಗೆ ವೇರಿಯೇಬಲ್ ತೊಂದಿರ್ತೀವಿ. ಓಕೆ, ಎಕ್ಸ್. ಸೊ ಈ ಎಕ್ಸ್ ಈ ಎ ಕಡೆ ಮೂವ್ ಆದಂಗೆ ನಾವು ಫಂಕ್ಷನ್ ಏನು ಆಗಲೇ ತೊಗೊಂಡಿದ್ದೀವಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡಿದ್ವಲ್ಲ. ಓಕೆ, ಈ ಎಕ್ಸ್ ಜೀರೋಕ್ಕೆ ಮೂವ್ ಆದಂಗೆ ನಮ್ಮ ಇದು ಫಂಕ್ಷನ್ ಕೂಡ ಏನಾಗೈತಿ, ಎಫ್ ಆಫ್ ಎಕ್ಸ್ ಅದ್ರ ವ್ಯಾಲ್ಯೂ ಹುಡ್ಕೊಂಡು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದರೆ ಇದು 0 ಕಡೆ ಮೂವ್ ಆಕೈತಿ. ಓಕೆ, ಎಫ್ ಆಫ್ ಎಕ್ಸ್ ಏನಾಗೈತಿ 0 ಕಡೆ ಮೂವ್ ಆಗೈತಿ. ಅದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಐತಿ, ಎಕ್ಸ್ ಟೆನ್ಸ್ ಟು 2 ಐತಿ ಅಂತ ತಿಳ್ಕೊರಿ. ಎಕ್ಸ್ ಟೆನ್ಸ್ ಟು 2 ಅಂದರೆ ಎಕ್ಸ್ ವ್ಯಾಲ್ಯೂ 2 ಕಡೆ ಮೂವ್ ಆದಂಗೆ, ಇದು ಏನು ಬರ್ತದೆ ಆನ್ಸರ್, 2 ಸ್ಕ್ವೇರ್ ಈಕ್ವಲ್ ಟು 4 ಬರ್ತೈತಿ. ಹೌದಾ, ಎಕ್ಸ್ ಈಕ್ವಲ್ ಟು 4 ಬರ್ತೈತಿ. ಎಫ್ ಆಫ್ ಎಕ್ಸ್ ಕೂಡ ಏನಾಗುತ್ತೆ 4 ಕಡೆ ಮೂವ್ ಆಕೈತಿ. ಇದ್ರ ವ್ಯಾಲ್ಯೂ ಲಿಮಿಟ್ ಪಾಯಿಂಟ್ ಏನಾಗಿರ್ತೈತಿ 4 ಅಂದರೆ ಎಕ್ಸ್ ಟೆಂಡಿಂಗ್ ಟು 2, ಎಫ್ ಆಫ್ ಎಕ್ಸ್ ಆಲ್ಸೋ ಟೆಂಡಿಂಗ್ ಟು ಅದರ ಫಂಕ್ಷನ್ ಏನದ 2 ಸ್ಕ್ವೇರ್ ಈಕ್ವಲ್ ಟು 4 ಆಗಿರ್ತೈತಿ. ಅದ್ರ ಲಿಮಿಟ್ ಪಾಯಿಂಟ್ ಏನಾಗಿರ್ತೈತಿ 4, ಅದ ಲಾಸ್ಟ್. ಓಕೆ, ಅದ್ರ ಬೌಂಡ್ರಿ ಪಾಯಿಂಟ್ ಅಂತ ಹೇಳ್ಬೋದು. ಇದು ಬೌಂಡ್ರಿ ಪಾಯಿಂಟ್. ಓಕೆ, ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಲಿಮಿಟ್. ಸೊ ನೌ ಐ ಸೇ ದ ಲಿಮಿಟ್ ಅಂದರೆ ಏನು. ಓಕೆ, ವಾಟ್ ಈಸ್ ಲಿಮಿಟ್ ಆಫ್ ಫಂಕ್ಷನ್, ಇದು ಎದಕ್ಕೆ ಫಂಕ್ಷನ್ಗೆ ಅಪ್ಲೈ ಮಾಡ್ತಾರೆ. ಓಕೆ, ವೈ ವಿ ಅಪ್ಲೈ ಟು ದ ಫಂಕ್ಷನ್ಸ್, ವೈ ಟು ಅಪ್ಲೈ ಲಿಮಿಟ್. ಓಕೆ, ಫಸ್ಟ್ ಒನ್ ಓಕೆ, ವಾಟ್ ಈಸ್ ಲಿಮಿಟ್ ಆಫ್ ಎ ಫಂಕ್ಷನ್. ಲಿಮಿಟ್ ಆಫ್ ಎ ಫಂಕ್ಷನ್ ಅಂದರೆ ಏನು, ವಾಟ್ ಈಸ್ ಲಿಮಿಟ್ ಆಫ್ ಎ ಫಂಕ್ಷನ್. ಈ ಲಿಮಿಟ್ ಆಫ್ ಎ ಫಂಕ್ಷನ್ ಅಂದರೆ ಇಟ್ ಸ್ಟಡೀಸ್ ದ ಬಿಹೇವಿಯರ್, ಸ್ಟಡೀಸ್ ದ ಅನಾಲಿಸಿಸ್ ಅಂತ ಕರಿತೀವಿ. ಈ ಲಿಮಿಟ್ಗೆ ಅನಾಲಿಸಿಸ್ ಆಫ್ ಬಿಹೇವಿಯರ್ ಆಫ್ ದ ಫಂಕ್ಷನ್. ಇಟ್ ಆ್ಯಕ್ಟ್ಸ್ ಆಸ್ ದ ಬಿಹೇವಿಯರ್ ಆಫ್ ದ ಫಂಕ್ಷನ್. ಓಕೆ, ಯಾವುದೋ ಒಂದು ಫಂಕ್ಷನ್ ಇದು ಏನು ಮಾಡ್ತೈತಿ, ಬಿಹೇವಿಯರ್, ಅದನ್ನ ಏನು ಮಾಡ್ತೈತಿ, ಅನಾಲಿಸಿಸ್ ಮಾಡ್ತೈತಿ. ಓಕೆ, ಆ್ಯಂಡ್ ಇಟ್ ಈಸ್ ಯೂಸ್ ಟು ಡಿಟರ್ಮೈನ್ ಪಾಸಿಬಲ್ ಲೊಕೇಶನ್. ಇದೇನು ಮಾಡ್ತೈತಿ, ಯಾವುದೋ ಒಂದು ಪಾಯಿಂಟ್ ಒಳಗೆ ಫಂಕ್ಷನ್ದ ಈ ಲೊಕೇಶನ್ ಎಲ್ಲಿದೆ, ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಐತೆ ಅಂತ ತಿಳ್ಕೊರಿ, ಎಫ್ ಆಫ್ ಎಕ್ಸ್. ಈ ಫಂಕ್ಷನ್ದ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗೆ ಅದ್ರ ಲೊಕೇಶನ್ ಎಲ್ಲಿರ್ತೈತಿ. ಓಕೆ, ಅಂದ್ರೆ ಎಟ್ ಎಕ್ಸ್ ಈಕ್ವಲ್ ಟು 2 ಆದಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ದ ಲೊಕೇಶನ್, ಅದ್ರದ್ದು ಪ್ಲೇಸ್ ಎಲ್ಲಿರ್ತೈತಿ ಅನ್ನೋದನ್ನ ಇದು ಕೂಡ ಫೈನ್ ಮಾಡ್ತೈತಿ. ಒನ್ ಈಸ್ ಬಿಹೇವಿಯರ್ ಆಫ್ ದ ಫಂಕ್ಷನ್, ಒಂದು ಬಿಹೇವಿಯರ್ ಆಫ್ ದ ಫಂಕ್ಷನ್. ಇನ್ನೊಂದು ಲೊಕೇಶನ್ ಆಫ್ ಎ ಪಾಸಿಬಲ್ ಲೊಕೇಶನ್ ಆಫ್ ಎ ಮೂವಿಂಗ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಮೂವಿಂಗ್ ಆಬ್ಜೆಕ್ಟ್ ಇಟ್ ವಿಲ್ ಯೂಸ್ ಟು ಸ್ಟಡಿ. ಯಾವುದೋ ಒಂದು ಬಾಡಿ ಮೂವ್ ಆಗತ್ತೈತಿ ಅಂತ ತಿಳ್ಕೊರಿ, ಆ ಬಾಡಿದು ಆ್ಯಟ್ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಒಳಗೆ ಆಟ್ ಎಕ್ಸ್ ಈಕ್ವಲ್ ಟು 4 ಒಳಗೆ ಆ ಮೂವಿಂಗ್ ಬಾಡಿ ಎಲ್ಲಿ ಐತಿ ಅನ್ನೋದನ್ನು ಫೈನ್ ಮಾಡೋಕ್ಕೆ ಈ ಲಿಮಿಟ್ ಪಾಯಿಂಟನ್ನು ಯೂಸ್ ಮಾಡ್ತಾರೆ. ಓಕೆ, ದಿಸ್ ಈಸ್ ವಾಟ್ ಈಸ್ ಡಿಫಿನೇಷನ್ ಆಫ್ ವಾಟ್ ಈಸ್ ಲಿಮಿಟ್ ಆಫ್ ಎ ಫಂಕ್ಷನ್. ಅಂದರೆ ಫಂಕ್ಷನ್. ಓಕೆ, ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಐತೆ ಅಂತ ತಿಳ್ಕೊರಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇಸ್ ಅ ಫಂಕ್ಷನ್. ನಾವು ವಿ ನೀಡ್ ಟು ಫೈಂಡ್ ದ ಲಿಮಿಟ್ ಅಟ್ ವಾಟ್ ಪಾಯಿಂಟ್ ಈ ಫಂಕ್ಷನ್ ಎಕ್ಸ್ ಪ್ಲಸ್ 2 ಐತಲ್ಲ. ಓಕೆ, ಇದ್ರ ಗ್ರಾಫ್ ಹೆಂಗೆ ಬರ್ತೈತಿ, it will go like this. Okay, graph of this function, it will go like this, and this is minus 2 comma 0, and this one is 0 comma 2. Okay, this is the point, and here this is a straight line. Okay, it will move like this, it is moving. ನನಗೆ ಏನು ಬೇಕಪ್ಪ ಅಂದ್ರೆ ಇದ್ರ ಪಾಯಿಂಟ್ ಲಿಮಿಟ್ ಆ್ಯಟ್ ಸಮ್ ಪಾಯಿಂಟ್ ಒಳಗೆ ಇದ್ರ ಲಿಮಿಟ್ ಏನಾಗಿರ್ತೈತಿ ಅಂತ ಅರ್ಥ. ಓಕೆ, ಅಂದರೆ ನಾವು ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಅಂದರೆ ಈ ಎಕ್ಸ್ ಅನ್ನೋ ಪಾಯಿಂಟ್ 2 ಇಲ್ಲಿ 2 ಐತಿ ಪಾಯಿಂಟ್, ಈ 2 ಕಡೆ ಮೂವ್ ಆಗತೈತಿ. ಓಕೆ, ಅಂದರೆ 2 ಕಡೆ ಬರ್ಬೇಕಂದ್ರೆ ಇಟ್ ಮಸ್ಟ್ ಕ್ರಾಸ್ 1.5, 1.6, 1.7, ಇಲ್ಲಿ ಬಂದಂಗೆ 1.8, 1.9, 1.9 ರೀಚ್ ಆಗ್ಬೇಕು, 1.95 ರೀಚ್ ಆಗ್ಬೇಕು, 1.999 ಈ ಪಾಯಿಂಟ್ಸ್ ಎಲ್ಲ ರೀಚ್ ಆದಮೇಲೆ ಅದಕ್ಕೆ 2 ಬರ್ತೈತಿ. ನಾ ಸ್ಟಾರ್ಟಿಂಗ್ ಹೇಳಿದೆ ಎಕ್ಸ್ ಟೆಂಡಿಂಗ್ ಟು 2 ಅಂದ್ರೇನು, ನಿಯರ್ ಟು ದ ಪಾಯಿಂಟ್ 2 ಅಂತ ಅರ್ಥ. ನಿಯರೆಸ್ಟ್, ಅದಕ್ಕೇನಿರ್ಬೇಕು, ನಿಯರೆಸ್ಟ್ ಪಾಯಿಂಟ್ ಇರ್ಬೇಕು, ನಾಟ್ ಎಕ್ಸಾಕ್ಟ್ಲಿ ಅಟ್ 2. ನಿಯರೆಸ್ಟ್ ಇದ್ದಾಗ ಈ ಫಂಕ್ಷನ್ ವ್ಯಾಲ್ಯೂ ಏನಾಗಿರ್ತೈತಿ, ಅದರದ್ದು ಏನಾಗಿರ್ತೈತಿ, ಲಿಮಿಟ್ ಪಾಯಿಂಟ್ ಆಗಿರ್ತೈತಿ. ಅಂದರೆ ಇಲ್ಲಿ ನೋಡ್ರಿ, ನಮ್ಮ ಫಂಕ್ಷನ್ ಏನದ ಇಲ್ಲಿ, ಸಿ ಹಿಯರ್ ಎಫ್ ಆಫ್ ಎಕ್ಸ್ ಏನದ ಎಕ್ಸ್ ಪ್ಲಸ್ 2 ಅದ. ಓಕೆ, ನಮ್ಮ ಫಂಕ್ಷನ್ ಅದ ಎಕ್ಸ್ ಪ್ಲಸ್ 2 ಅದ. ಎಫ್ ಆಫ್ ಎಕ್ಸ್
ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಅದ, ನನಗೆ ಎಕ್ಸ್ ವ್ಯಾಲ್ಯೂ ಹಾಕೊಂಡು ಹೋಗ್ತಾನೆ ಈಗ ಎಕ್ಸ್ ವ್ಯಾಲ್ಯೂ 1.9 ಇದ್ದಾಗ 1.9 ಇದ್ದಾಗ ಸೊ ಇಲ್ಲಿ ನೋಡಿರಿ ಎಫ್ ಆಫ್ ಎಕ್ಸ್ ಪ್ಲಸ್ 2 ಇದೆ, ಎಕ್ಸ್ 1.9 ಆಗಿತ್ತು ಅಂದರೆ ಈ ಪಾಯಿಂಟ್ ಏನಾಗುತ್ತೆ 3.9 ಆಯ್ತು. ನೆಕ್ಸ್ಟ್ 1.95 ಆಗಿತ್ತು ಅಂದ್ರೆ ಇದೆಷ್ಟಾಗೈತಿ 3.95 ಅಂದರೆ ಎಕ್ಸ್ ಮೂವ್ ಆಗತೈತಿ 2 ಕಡೆ ಮೂವ್ ಆದಂಗೆ ಇದು ಪಾಯಿಂಟ್ ಏನಾಗತೈತಿ ಮೂವಿಂಗ್ ಟುವಾರ್ಡ್ಸ್ ಏನಾಗತೈತಿ 4 ಕಡೆ ಮೂವ್ ಆಗತೈತಿ. ಹೌದಾ 1.99 ಆಗಿತ್ತು ಅಂದ್ರೆ 3.99 ಅಂದರೆ 2 ಇದ್ದಾಗ ನನಗೆ ಎಕ್ಸಾಕ್ಟ್ಲಿ ಎಫ್ ಆಫ್ 2 ಏನಾಗಿರ್ತೈತೆ ಆನ್ಸರ್ 2 + 2 = 4 ಆಗಿರ್ತೈತೆ. ಹೌದಾ ಸರಿ ನೋಡಿರಿ ಎಕ್ಸ್ ಟೆಂಡಿಂಗ್ ಟು 2 ಅಂದ್ರೆ ಈ ಪಾಯಿಂಟ್ ಎಲ್ಲಿ ಮೂವ್ ಆಗತೈತಿ ಎಫ್ ಆಫ್ ಎಕ್ಸ್ ಎಲ್ಲಿ ಮೂವ್ ಆಗತೈತಿ ಎಫ್ ಆಫ್ ಎಕ್ಸ್ ಟೆಂಡಿಂಗ್ ಟು 4 ಎಫ್ ಆಫ್ ಟೆಂಡಿಂಗ್ ಟು 4 ಅಂದರೆ 4 ಈಸ್ ದ ಲಿಮಿಟ್ ಪಾಯಿಂಟ್ ಆಫ್ ದಿಸ್ ಫಂಕ್ಷನ್ ಆಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟೆಂಡಿಂಗ್ ಟು 2. ಏನು ಹೇಳ್ಬೋದು ನಾನು ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ಎಫ್ ಆಫ್ ಎಕ್ಸ್ ವಿಲ್ ಟೆಂಡಿಂಗ್ ಟು 4 ಹೇಳ್ಬೋದಾ. ಸೊ ಇದಕ್ಕೆ ಏನು ಕರಿತೀವಿ ಲಿಮಿಟ್ ಪಾಯಿಂಟ್, ಇದಕ್ಕೆ ಏನು ಕರಿತೀವಿ ಲಿಮಿಟ್ ಪಾಯಿಂಟ್. ಸೊ ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಲಿಮಿಟ್. ಓಕೆ ದಿಸ್ ಈಸ್ ಕಾನ್ಸೆಪ್ಟ್ ಆಫ್ ಲಿಮಿಟ್. ಓಕೆ ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಯು ವಿಲ್ ಸ್ಟಡಿ ಅಬೌಟ್ ಈಗ ಬರೀ ಟೆಂಡಿಂಗ್ ಟು ಪಾಯಿಂಟ್ ಅಂತ ಹೇಳಿದೆ, ಬಟ್ ಈ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕಂದ್ರೆ ಏನು ಕಂಡೀಷನ್ ಇರಬೇಕು. ಓಕೆ ಏನು ಕಂಡೀಷನ್ ಇರಬೇಕು ಅದೇನಂತ ಹೇಳ್ಬೇಕು ಅಂದರೆ ಈ ಕಡೆನೂ ಸೇಮ್ ಇರಬೇಕು ಈ ಕಡೆನೂ ಅಂದರೆ ಇಲ್ಲಿ 2 ಐತಂದರೆ ಈ ಕಡೆ ಏನು ಹೋಗ್ತೈತೆ ಲೆಫ್ಟಿಂದ ಬರೋದು ಹಿಂಗೆ ಮೂವ್ ಆದಾಗ ಇಲ್ಲಿ ವ್ಯಾಲ್ಯೂ ಏನಿರ್ಬೇಕು ಸೇಮ್ ಇರಬೇಕು. ಹಿಂಗೆ ಮೂವ್ ಆಗತೈತಿ ಈ ಕಡೆ ಫ್ರಮ್ ಲೆಫ್ಟಿಂದ 2 ಕಡೆ ಹೊಂಟೈತಿ, ಇಲ್ಲಿ ಫ್ರಮ್ ಈ ಕಡೆಯಿಂದ 2 ಕಡೆ ಹೊಂಟೈತಿ. ಅವಾಗೂ ಕೂಡ ಏನಿರ್ಬೇಕು ಈ ಪಾಯಿಂಟ್ ಸೇಮ್ ಇದ್ದಾಗ ದೆನ್ ವಿ ಕ್ಯಾನ್ ಸೇ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತೇವೆ. ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ತಿಳಿಯೋಣ. ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ಲಿಮಿಟ್ ಕಾನ್ಸೆಪ್ಟ್. Let me stop here.